ನಮಸ್ಕಾರ ವೀಕ್ಷಕರೇ, ಪಿಎಂಸಿಐಬಿ ನ್ಯೂಸ್ಗೆ ಸ್ವಾಗತ. ಕೊರಟಗೆರೆ ಬಿಗ್ ಬ್ರೇಕಿಂಗ್. ಸರ್ಕಾರಿ ಆಸ್ತಿ ಕಬಳಿಕೆ ಆರೋಪ, ಲೋಕಾಯುಕ್ತರ ಮೊರೆ ಹೋದ ಹೋರಾಟಗಾರರು. ಕೊರಟಗೆರೆಯಲ್ಲಿ ಸರ್ಕಾರಿ ಭೂಮಿ, ಮಠದ ಆಸ್ತಿ ಹಾಗೂ ಸುವರ್ಣಮುಖಿ ನದಿ ವ್ಯಾಪ್ತಿಯ ಭೂಮಿಗಳ ಅಕ್ರಮ ಒತ್ತುವರಿ ಮತ್ತು ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರ ಜೆಟ್ಟಿ ಅಗ್ರಹಾರ ನಾಗರಾಜು ಹಾಗೂ ಹೈಕೋರ್ಟ್ ವಕೀಲ ಪರಮೇಶ್ವರ ಆರಾಧ್ಯ ಅವರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರಿಗೆ ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಾಗಿ ಆರೋಪಿಸಿರುವ ಅವರು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲು ಸಮಗ್ರ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ನಮ್ಮ ವೈಯಕ್ತಿಕ ಆಸ್ತಿ ಉಳಿಯುವುದು ಬೇಡ, ಮೊದಲು ಸರ್ಕಾರದ ಮತ್ತು ಜನರ ಆಸ್ತಿಯನ್ನು ಉಳಿಸಿ ಎಂದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅರ್ಜಿದಾರರು ತ್ವರಿತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದೂರು ಸ್ವೀಕರಿಸಿ ದಾಖಲೆಗಳ ಪರಿಶೀಲನೆಯ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಮಠದ ಆಸ್ತಿಗಳನ್ನ ಆಸ್ ಪರ್ ಇನಾಮಿ ರದ್ದತಿ ಕಾಯ್ದೆ ಪ್ರಕಾರ ಯಾವ ವ್ಯಕ್ತಿಗಳಿಗೂ ಕೊಡಕ್ ಬರೋದಿಲ್ಲ. ಅದು ಸರ್ಕಾರದ ಹಿಡಿತದಲ್ಲಿರಬೇಕು. ಸಾರ್ವಜನಿಕ ಆಸ್ತಿ ಒಂದು ಮಠ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಉಪಯೋಗವಾಗಬೇಕಾಗಲ್ಲ. 50% ಕೊಟ್ಟಿದ್ದಾರೆ ಸರ್. ಇಲ್ಲೇ ಇದೆ ಸರ್. ಸರಿ, ಒಂದು ಪ್ರಶ್ನೆಗೆ ಆಯ್ತು ಆರಾಧನೆ, ಒಂದು ಪ್ರಶ್ನೆ ಉತ್ತರ ಸಿಗೋರು ವೇಟ್ ಮಾಡಿ. ಕಂಟಿನ್ಯೂ ಆಗಿದೆ ಸೀರೀಸ್ 4 ಇದೆ ಸರ್. ಇದು ಸರ್ಟಿಫೈಡ್ ಕಾಪಿ. ಇಲ್ಲಿಂದನೇ ಡಾಕ್ಯುಮೆಂಟ್ ತರಿಸ್ಕೊಂಡ ಹೈಕೋರ್ಟ್ ಅಲ್ಲಿ ಎಲ್ಲವನ್ನೂ ವಾದ ವಿವಾದಗಳೆಲ್ಲ ಮಾಡಿ ಕೊನೆಗೆ ಇಲ್ಲೇ ಕನ್ನಡದಲ್ಲೇ ಬರ್ತಿದ್ದಾರೆ ಸರ್. ಆರ್ಟಿ ಮಾಡಿದ್ದಾರೆ ಹೈಕೋರ್ಟ್ ಇಂದ. ಸರ್ವೆ ನಂಬರ್ 120 ಮಠಕ್ಕೆ ಸೇರಿದು ಅಂತ ಕೊಟ್ಟಿದ್ದಾರೆ. ಅನಧಿಕೃತ ಬಗ್ಗೆ ಕೊಡಕ್ಕೆ ಸಾಧ್ಯ ಸರ್. 15 ಎಕರೆ ಟೋಟಲ್ ಈ ಮಠಕ್ಕೆ 200 ಎಕರೆ ಇದೆ ಸರ್. ಸರ್ಟಿಫೈಡ್ ಕಾಪಿನೇ ಇಲ್ಲಿದೆ ಸರ್. ಸರ್ 2001 ಇದು ಕೇಸ್ ಫಿಕ್ಸ್ ಆಗ್ಬೇಕು. ಇದು ಏನಾಗಿದೆ 2001 ನಲ್ಲಿ 6 ತಿಂಗಳೊಳಗೆ ಮುಗಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಏನು ಕೇಳಿದ ಖಾಸಗಿ ಮಠವು 2005 ಆದರೂ ಅರ್ಜಿ ಕೊಟ್ಟಿರ್ತಾರೆ 6 ತಿಂಗಳೊಳಗೆ ಮುಗಿಸ್ಬೇಕು ಅಂತ. ತಿರುಗಿ ಇಲ್ಲ 6 ತಿಂಗಳೊಳಗೆ ಮುಗಿಸ್ ಸುಧಾರಣಾ ನ್ಯಾಯ ಮಂಡಳಿಯಲ್ಲಿ ಯಾವುದೇ ತರ ಅರ್ಜಿ ಮುಗಿಸ್ಕೊಡಲ್ಲ. ತಿರುಗಿ ಹೈಕೋರ್ಟ್ ಹೋಗುತ್ತೆ. ಎಲ್ಲ ವಾದ ವಿವಾದಗಳು ಫೈನಲ್ ಆಗಿ ಸರ್ 2020 ನನ್ನ ಹತ್ರ 500 ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಇದೆ. 200 ಎಕರೆ ಮಠದ ಆಸ್ತಿಯನ್ನ ಇವಾಗ 18 ಎಕರೆ ಮಾತ್ರ ಹೊರತಿದ್ದೀನಿ. ಇನ್ನು 15 ವಿಲೇಜ್ ಅಲ್ಲಿ ಇದೆ. ನನಗೆ ಸೂಕ್ತ ರಕ್ಷಣೆ ಭದ್ರತೆ ಬೇಕು. ಅದಾದ್ಮೇಲೆ ಕೋಟ್ಯಾಂತರ ರೂಪಾಯಿ ಹಣನೂ ಸಹ ಕಳ್ತನ ಮಾಡಿದ್ದಾರೆ. ಅದು ಇನ್ನೊಂದು ದಾಖಲೆ ಸಪರೇಟ್ ಕೊಡ್ತೀನಿ. ಇಲ್ಲಿ ಏನ್ ದಾಖಲೆ ಇದೆ ಕೊಡಿ. 2000 ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೀರಾ. ಇವತ್ತು ಒಳ್ಳೆ ವೇದಿಕೆ ಸಿಕ್ಕಿದೆ ನಮಗೆ ಮಾತಾಡಲಿಕ್ಕೆ. ಒಂದು ನಿಮಿಷ ನೀವು ನಿಮಗೆ ನೀವು ಲಾಯರ್ ಆಗಿದ್ದೀರಲ್ಲ, ತಕ್ಷಣ ಪ್ರಾಧಿಕಾರದಲ್ಲಿ ನೀವು ಅಪೀಲ್ ಆಗೋದಕ್ಕೆ ನಿಮಗೆ ಅವಕಾಶ ಇದೆ. ಏನ್ ಹೇಳ್ತಾ ಇದ್ದೀರಾ, 1978 ಅಲ್ಲಿ ಇರೋ ಡಾಕ್ಯುಮೆಂಟ್ ಕ್ವಶನ್ ಮಾಡ್ತಾ ಇಲ್ಲ. ಈಗ ನೀವು RTC ನೀವು ಇದ್ದವರು ಹೇಳಿದ್ದೀರಾ ಸುಳ್ಳು. ನೀವು ಮಾತಾಡೋದು ಸುಮ್ಮನೆ ಸ್ವಲ್ಪ ಸುಮ್ಮನೆ ಈಗ ಎಲ್ಲ ದಾಖಲೆಗಳು ಸರ್, ಎಲ್ಲ ಅದೇ ದಾಖಲೆಗಳಿದ್ದಾವೆ. ನಾನೇ ಹೇಳ್ಬಿಟ್ಟು ಕೊಡ್ಸಿದ್ದೀನಿ ಸರ್. ನನಗೆ ಕೊಡ್ಸಿಲ್ಲ ಸರ್. ನಾನು ಕೊಡಬೇಡಿ ಅಂತ ಇವತ್ತಿನ 2024 ಅಲ್ಲಿ 23 ಅಲ್ಲಿ ರನ್ ಆಗ್ತಾ ಇಲ್ಲ. 1978 ಇಂದ ರನ್ ಆಗ್ತಾ ಇರೋದು. 1978 ಇಂದ ರನ್ ಆಗ್ತಿರೋ RTCಗಳೆಲ್ಲ MR ಕ್ವಶನ್ ಮಾಡ್ತಾ ಇಲ್ಲ. ಈಗ ಏನ್ ಹೇಳ್ತಾ ಇದ್ರೆ, ಈಗ ಸತ್ಯಧರ್ಮ ಮಠ ಅವರು ಸತ್ಯಧರ್ಮ ಮಠ ಅಂತ ನಾವು ಒಪ್ಕೊಳ್ತೀವಿ ಸರ್. ಅದಕ್ಕೆ ಕ್ವಿಟ್ ಅಂಡ್ ರೈಸ್ ನಲ್ಲಿ ಉತ್ತರಾಧಿ ಮಠ ಅಂತ ಹೇಳಿದ್ರು. ಕ್ವಿಟ್ ಅಂಡ್ ರೈಸ್ ಇಸ್ ದ ಮೇನ್ ಡಾಕ್ಯುಮೆಂಟ್ which we refer for any benevolent, any religious benevolent. ಅದನ್ನು ನಾವು ನೋಡ್ತೀವಿ ಸರ್. ಅದೇ ಕ್ವಿಟ್ ರೈಟ್ ಅಂದ್ರೆ ಅವ್ರಿಗೆ ತೆರಿಗೆನ ವಿನಾಯಿತಿ ಕೊಟ್ಟಿರ್ತೀವಿ ಸರ್. benevolent ದೇವಸ್ಥಾನದ ದಾಖಲೆಗಳನ್ನ ಒಂದೇ ಒಂದು ಕ್ವಶನ್ ಮಾಡ್ತಾ ಇದ್ದಾರೆ. ಈಗ ಅವರು ಹೇಳ್ತಾ ಇದ್ದಾರೆ ನಾನು ಬಂದ ಮೇಲೆ ದಾಖಲೆ ಆಗಿದೆ ಅಂತ. ನಾನು ಬಂದ ಮೇಲೆ ಆಗಿದ್ರೆ 1978 RTC ಓಡಿದೆ ಸರ್. ನಶಿಸುವುದಂತಹ ಒಂದು ಸತ್ಯ ಧರ್ಮ ಮಠ ಸತ್ಯ ಸಿಕ್ಕಿದೆ, ಧರ್ಮ ಸಿಕ್ಕಿಲ್ಲ ಈ ಅಧಿಕಾರಿಗಳಿಂದ. ಸೊ ಈ ವಿಚಾರ ಕೊರಟಗೆರೆ ತಾಲೂಕಿಗೆ ತುಮಕೂರು ಡಿಸ್ಟ್ರಿಕ್ಟ್ ಒಂದು ವಿಚಿತ್ರವಾಗಿದೆ. ಸೊ 4 ದೂರುಗಳಿದೆ, ಒಂದೊಂದೇ ಕೊಡ್ತಾ ಇದೆ.
ಇದು ಕೋಟೆಯಲ್ಲಿ ಸತ್ಯಧರ್ಮ ಮಠ ಅಂಗಡಿ ಮಠ ಹಾಗೂ ಧಾರ್ಮಿಕ ಇನಾಮತಿಯಾಗಿದ್ದು ಇದು ಶಾರ್ಟ್ ಸ್ಪೀಡ್ ಆಗಿ ಹೇಳ್ತಾ ಇದ್ದೀನಿ. ಇದು ಖಾಸಗಿ ವ್ಯಕ್ತಿಗಳಿಗೆ ಪ್ರಭಾವಿ ವ್ಯಕ್ತಿಗಳಿಗೆ ದೇವರ ಮಠದ ಆಸ್ತಿಯನ್ನು ಅನಧಿಕೃತವಾಗಿ ಅಕ್ರಮವಾಗಿ ಪರಭಾರೆ ಮಾಡಿಕೊಟ್ಟಿದ್ದಾರೆ ಮತ್ತು ಒತ್ತುವರಿ ಮಾಡಿಕೊಳ್ಳ ಕೊಟ್ಟಿದ್ದಾರೆ. ಏನು ಅಂತ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಇದು ಸತ್ಯದ ಮಠ ಹೈಕೋರ್ಟ್ ಅಲ್ಲಿ 2010 ಜಡ್ಜ್ಮೆಂಟ್ ಆಗಿದೆ ಸರ್. ಇದು ಮಠದ ಆಸ್ತಿ. ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುದ್ರಾ ಇಲಾಖೆಗೆ ಸೇರಿದಂತಹ ಆಸ್ತಿಯನ್ನ ಒಬ್ಬ ತಹಶೀಲ್ದಾರರು ಕೂಡ ಬರೋದಿಲ್ಲ. ಒಬ್ಬ ಮಠದ ಪೀಠಾಧಿಪತಿಗಳಿಗೂ ಅನಧಿಕೃತವಾಗಿ ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ. ಇದು ಪ್ರಶ್ನೆ ಮಾಡಿದ್ರೆ ಸ್ವತಂತ್ರವಾಗಿ ನನ್ನೇ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಯಾರ್ಯಾರಿದ್ದಾರೆ ಅಂತ ನನಗೆ ಲಿಸ್ಟ್ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಇವರು ಬಂದಿದ್ದೇ ಹೆಚ್ಚು, ಉಳಿದಿದ್ದೇ ಹೆಚ್ಚು. ನನಗೆ ಜೀವ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ಇಲ್ಲಿ ನಾನೊಬ್ಬ ಸರ್ಕಾರಿ ಅಧಿಕಾರಿಗಳು ಒಬ್ಬ ವಕೀಲನಾಗಿ ಕೇಳಿದ್ರೆ ನನ್ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ವಿಚಿತ್ರವಾಗಿದೆ. ಸೊ ಈ ವಿಚಾರ ಏನು ಅಂತಂದ್ರೆ 21/1982ರಲ್ಲಿ 15 ಜನ ಅರ್ಜಿ ಹಾಕೊಳ್ತಾರೆ. ಭೂ ಸುಧಾರಣೆ ಕಾಯ್ದೆ ಮತ್ತು ಇನಾಮತಿ ಅಡಿಯಲ್ಲಿ ಇದರಲ್ಲಿ 5 ಜನ MLA ಸಹ ಸೇರಿ 79/80ರಲ್ಲಿ ಒಂದು ಆದೇಶ ಆಗುತ್ತೆ. ಅದು 15 ಅರ್ಜಿದಾರರ ವಿರುದ್ಧವಾಗಿರುತ್ತೆ, ಪರವಾಗಿರುವುದಿಲ್ಲ. 82ರಲ್ಲಿ 1980ರಲ್ಲಿ ತಿರ್ಗಾ ಮತ್ತೆ ತುಮಕೂರಲ್ಲಿ 90ರಲ್ಲಿ 80ರಲ್ಲಿ ತಿರ್ಗಾ ಭೂ ಸುಧಾರಣಾ ಕಾಯ್ದೆ ಅಡಿಯಿಂದ ವಿರುದ್ಧ ನಮ್ಮ ಅಂದ್ರೆ ಮಠದ ಪರವಾಗಿರುತ್ತೆ. ನೆಕ್ಸ್ಟ್ ತುಮಕೂರು ಅಪೀಲ್ ಹೋಗ್ತಾರೆ, ಅದು ಸಹ ಮಠದ ಪರವಾಗಿರುತ್ತೆ. ತಿರುಗಿ ಒಂದು ಸಿವಿಲ್ ಪಿಟಿಷನ್ ಹಾಕೊಳ್ತಾರೆ. 15 ಜನ ಅರ್ಜಿದಾರರು ಅಕ್ರಮವಾಗಿ ಸಾಗುವಳಿ ಮಾಡ್ತಿರೋರು. ಅದಾದ ನಂತರ ಒಂದು ಸಿವಿಲ್ ಪಿಟಿಷನ್ ಹಾಕೊಂಡು ಒಂದು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕೊಳ್ತಾರೆ. ಸೊ ಇದಕ್ಕೆ ಮೂಲ ಪಾರ್ಟಿ ಯಾರು ಬರ್ತಾರೆ ಅಂದ್ರೆ ಮಠಾಧಿಪತಿಗಳು ಬರಲ್ಲ, ಆ ಕೋಟೆಯಲ್ಲಿ ಗ್ರಾಮದ ಸಾರ್ವಜನಿಕರು ಬರೋದಿಲ್ಲ. ಇದೊಂದು ಸಾರ್ವಜನಿಕ ಹಿತಾಸಕ್ತಿಯಾಗಿ ಇದಕ್ಕೆ ಮೂಲ ಮಾನ್ಯ ಗೌರವಾನ್ವಿತ ತಹಶೀಲ್ದಾರರು ಮುಖ್ಯವಾಗಿ ಸಾರ್ವಜನಿಕ ಕುಂದುಕೊರತೆಯಲ್ಲಿ ಉತ್ತರ ಕೊಡಬೇಕು. ಇದರಲ್ಲಿ ಪಾರ್ಟಿ ಆಗೋದು ಹೈಕೋರ್ಟ್ ಅಲ್ಲಿ ಮಾನ್ಯ ಗೌರವಾನ್ವಿತ ತಹಶೀಲ್ದಾರರೇ, ಕೊಡಗರೆ ತಾಲೂಕು ದಂಡಾಧಿಕಾರಿಗಳೇ ಅಲ್ಲಿ ಹೋಗಿ ಅಭಿಯಾನ ಅಲ್ಲಿ ಮಠದ ಪರವಾಗಿ 2010 ಜಡ್ಜ್ಮೆಂಟ್ ಆಗುತ್ತೆ. ಸರ್ವೆ ನಂಬರ್ 123 15 ಎಕರೆ 9 ಗುಂಟೆ. ಅದನ್ನ ಮೀರಿ ನಮ್ಮ ಈಗಿನ ಪ್ರೆಸೆಂಟ್ ತಾಲೂಕು ದಂಡಾಧಿಕಾರಿಗಳು, ಹಿಂದೆ ಇದ್ದಂತಹ ತಾಲೂಕು ದಂಡಾಧಿಕಾರಿಗಳು ಅಕ್ರಮವಾಗಿ ರಾಜಕೀಯವಾಗಿ ಬಲಿಷ್ಠವಾಗಿರುವ ವ್ಯಕ್ತಿಗಳಿಗೆ ಭೌತಿಕಾದೆ ಮಾಡ್ಕೊಡ್ತಾರೆ, ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಡ್ತಾರೆ, ಬಿಲ್ ಮಾಡ್ಕೊಂಡು ಕೊಡ್ತಾರೆ, ಅದನ್ನ ವಿಭಾಗ ಪತ್ರ ಮಾಡ್ಕೊಂಡು ಕೊಡ್ತಾರೆ. ಈ ರೀತಿ ಎಲ್ಲವೂ ಸಹ ನಾನು ಅಧಿಕೃತ ನಮ್ಮ ತಾಲೂಕು ದಂಡಾಧಿಕಾರಿ ಕಚೇರಿಯಿಂದ ವಿಲೇಕರದಲ್ಲಿ ತಗೊಂಡಿಕೊಂಡ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ನಿಮಗೆ ಸಬ್ಮಿಷನ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಇವರು ನಮ್ಮ ವಿರುದ್ಧವಾಗಿದ್ದಾರೆ ಹೊರತು ಮತ್ತೆ ಇದೆಲ್ಲ ಫಿಸಿಕಲ್ ಕಾಪಿ ಇರುತ್ತೆ. ಪ್ರತಿ ವರ್ಷ 78ರಿಂದ 2025 ಎಕ್ಸಾಕ್ಟ್ಲಿ ಸರ್, ಗುಡ್ ಪಾಯಿಂಟ್ ಸರ್. ಅಷ್ಟೇ ಮಾತಾಡ್ಬಿಡಿ, ಅಷ್ಟೇ ಎಲ್ಲ ಅರ್ಥ ಆಗುತ್ತೆ. ಹೌದು ಸರ್. ಸರ್ ಈಗ ಅದನ್ನ ಹೇಳಿದ್ದಾರೆ ಸರ್. ಈಗ ಅದನ್ನ ನಾವು ಅಪೀಲ್ ಹಾಕಬೇಕು ಸರ್. ಸರ್ ಅಪೀಲ್ ಆಗೋ ಕರ್ತವ್ಯ ಇದು. ನಾವೀಗ ಏನು ಎಲ್ಲ ಡೀಟೇಲ್ ಡಾಕ್ಯುಮೆಂಟ್ ಎಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಈಗ ಆಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೊಟ್ಟಿದ್ದೀವಿ ಸರ್. ಲೋಕಾಯುಕ್ತ ಸರ್ ಅಲ್ಲಿ ಕೊಟ್ಟಿದ್ದೀವಿ, ಅದು ಅಲ್ಲಿ ನಡೀತಾ ಇದೆ. ಅದಕ್ಕಿನ್ನ ಇವರು ಉತ್ತರ ಮಹಾನುಭಾವರು ಇನ್ನ ಉತ್ತರಗಳು ಯಾರು ಕೊಟ್ಟಿಲ್ಲ ಸರ್. ಎಸ್ ಸರ್. ಸಮಸ್ಯೆ ಏನು ಗೊತ್ತಾ, ಕಾಮನ್ ಸೆನ್ಸ್ ಅಂದಾಗ ಅವೆಲ್ಲ ಬೇಡ ಮಾತಾಡ್ಬಿಟ್ಟು ಕೇಳಿ. ನೀವು ನಾನು ಮಾತಾಡಕ್ ಸಮಯ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇವರು ಎಲ್ಲ ಸರ್ ಇಲ್ಲೇ ಸಾರ್ವಜನಿಕರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸರ್. ಎಸ್ ಸರ್, ದಯವಿಟ್ಟು ಸರ್ ಸರ್ಟಿಫೈಡ್ ಕಾಪಿ ನೋಡಿ ಸರ್. ಇನಾಮತಿ ಖಾಸಗಿ ವ್ಯಕ್ತಿಗಳಿಗೆ ಹೇಗೆ ಕೊಡಬರ್ತಾರೆ? ಅಯ್ಯಾರು ಎಲ್ಲಾರು ಕರ್ತ ಎಲ್ಲ ಇನಾಮತಿ ಅಂತ ಇದೆ. ಒಬ್ಬ ಖಾಸಗಿ ಎಲ್ಲ ಏನ್ ಸರ್, ಎಲ್ಲ ವಾದ ವಿವಾದಗಳು ನಡೆಸಿ ಖಾಸಗಿ ವ್ಯಕ್ತಿಗಳಿಗೆ ಕೊಡಕ್ ಬರಲ್ಲ ಅಂತ 2010ರಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದೆ. ಕೊಟ್ಟ ಮೇಲೆ ಅದೇ ಇಲ್ಲೇ ಇದೆ ಸರ್. ದಯವಿಟ್ಟು ಕೊಡ್ತೀನಿ ತಗೊಳ್ಳಿ ಸರ್, ದಯವಿಟ್ಟು ತಗೊಳ್ಳಿ, ಎಲ್ಲ ಕೊಡ್ತೀನಿ ತಗೊಳ್ಳಿ, ಓದ್ಕೊಳ್ಳಿ. ಕನ್ನಡದಲ್ಲೇ ಇದೆ, ಇಂಗ್ಲಿಷಲ್ಲೂ ಇದೆ. ಯು ಆರ್ ದಿ ಸರ್ಟಿಫೈಡ್ ಡಾಕ್ಯುಮೆಂಟ್ ಸರ್. ದಯವಿಟ್ಟು ಡಾಕ್ಯುಮೆಂಟ್ಸ್ ಓದಿ. ಕಾಪಿ ಕೊಟ್ಟಿದ್ದೀನಿ ಸರ್. ನೀವೇನೇ ನನಗೆ ಈ ರೀತಿ ತಪ್ಪು ಉತ್ತರ ಕೊಟ್ರೆ ಆಗಲ್ಲ ಸರ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್. ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ರಿಕ್ವೆಸ್ಟ್ ಸರ್. ನಾನು ಪ್ರೆಸೆಂಟ್ RTC ಹಾಕಿದ್ದೀನಿ. ಇದು
ಇದು ಆಸ್ ಪರ್ ಇನಾಮಿ ರದ್ದತಿ ಕಾಯ್ದೆ ಪ್ರಕಾರ ಮುಜರಾ ಇಲಾಖೆಗೆ ಸೇರಿರುವಂತ ಆಸ್ತಿಯನ್ನ ಯಾರಿಗೂ ಪರಭಾರೆ ಕೊಡಕ್ ಬರೋದಿಲ್ಲ, ಖಾಸಗಿ ವ್ಯಕ್ತಿಗೂ ಕೊಡಕ್ ಬರೋದಿಲ್ಲ. ಒಂದು ಪಾಯಿಂಟ್ ನಂದು ಅರ್ಥ ಆಯ್ತಲ್ಲ ಸರ್. ಇದು ಇನ್ನ ಐಆರ್ ಎಲ್ಲಾರು ಕರ್ದ ಇತ್ಯಾದಿ ಎಲ್ಲ ಡಾಕ್ಯುಮೆಂಟ್ಸ್ ಮಠದಲ್ಲಿ ಇರ್ಬೇಕಾದ್ರೆ ಇದಕ್ಕೆ ಯಾರೂ ಸಹ ಖಾಸಗಿ ವ್ಯಕ್ತಿಗಳು ಕೊಡದಿದ್ದಾಗ ಅಧಿಕಾರಿಗಳು ಶಾಮೀಲಾಗಿ ಕೊಟ್ಟಿದ್ದಾರೆ. ನೀವು ನೋಡಿ, ಹೌದು ಸರ್. ಕೊಟ್ಟಿರ್ತಕ್ಕಂಥದ್ದು ಯಾರು ಪೀರಿಯಡ್ನಲ್ಲಿ ಏನ್ ಸರ್? ಈಗ ಅದೆಲ್ಲ ಜಾಗಗಳನ್ನ ಮಠದ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿರ್ತಕ್ಕಂಥದ್ದು ಯಾರು ಪೀರಿಯಡ್ನಲ್ಲಿ ಸರ್? ಎಲ್ಲವೂ ಸಹ ಅವರೇ. ಒಂದು ನಿಮಿಷ ಸರ್. 15 ಜನ ಅರ್ಜಿದಾರರು 79-80 ಭೂ ಸುಧಾರಣಾ ನ್ಯಾಯಮಂಡಳಿಗೆ ಅರ್ಜಿ ಹಾಕೊಳ್ತಾರೆ. ನಮ್ಗೆ ಇನಾಮತಿ ಅಡಿ ನಾವು ವಾರಸುದಾರರು ಮತ್ತೆ ಎಲ್ಲರ ಕಾಯ್ದೆ ಅಡಿ ಅರ್ಜಿಗಳು ಹಾಕೊಂತಾರೆ. 21-82ರಲ್ಲಿ ಆ ಅರ್ಜಿ ಅವರ ವಿರುದ್ಧವಾಗಿರುತ್ತೆ, ಮಠದ ಪರವಾಗಿರುತ್ತೆ. ಆ ಅರ್ಜಿ ಮೇಲೆ ತುಮಕೂರು ಅಪೀಲ್ ಹೋಗ್ತಾರೆ. ಅದಾದ್ಮೇಲೆ ಅದು ಮಠದ ಪರವಾಗಿರುತ್ತೆ, ಮಠದ ರೆಪ್ರೆಸೆಂಟೇಟಿವ್ ತಹಶೀಲ್ದಾರರು ಆಗಿರ್ತಾರೆ, ಅಫಿಯರ್ ಆಗಿರ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಒಂದು ಸಿವಿಲ್ ಪಿಟಿಷನ್ ಹಾಕೊಳ್ತಾರೆ, ಅಕ್ರಮ ಸಾಗುವಳಿ ಆಗಿರೋರು. ತಿರ್ಗಿ ಹೈಕೋರ್ಟ್ ಹಾಕೊಂತಾರೆ. ಹೈಕೋರ್ಟ್ ಅಲ್ಲಿ ಟೋಟಲ್ 15 ರಿಟ್ ಪಿಟಿಷನ್ ಹಾಕೊಳ್ತಾರೆ. ಎಸ್ ಸರ್, 15 ರಿಟ್ ಪಿಟಿಷನ್ ಹಾಕೊಳ್ತಾರೆ. ಎಲ್ಲ 2001ರಲ್ಲಿ 2005ರಲ್ಲಿ ಎಲ್ಲವೂ ಆಗುತ್ತೆ. ಅವ್ರಿಗೆ ಚಾನ್ಸ್ ಕೊಡ್ತಾರೆ ಹೈಕೋರ್ಟ್. ಏನಂತ 6 ತಿಂಗಳೊಳಗಡೆ ನಿಮ್ದು ಬಂದ್ರೆ ನೀವು ತಗೊಳ್ರಪ್ಪ ಅಂತ ಹೇಳಿ ಭೂ ಸುಧಾರಣಾ ನ್ಯಾಯಮಂಡಳಿಗೆ ಆ ಆರ್ಡರ್ನ ಪಾಸ್ ಮಾಡಿ ಇವರಿಗೆ ತಿರ್ಗಿ ಆರ್ಡರ್ ಮಾಡುತ್ತೆ, ಫ್ರೆಶ್ ಆರ್ಡರ್. ಇದನ್ನ ತಿರ್ಗಾ ವಾದ ಮಾಡಿ ಅಂತ ತಿರ್ಗಾ ಇವ್ರು ಯಾವುದೇ ರೆಸ್ಪಾಂಡ್ ಮಾಡಿದಾಗ ಇಲ್ಲಿಂದ ತಿರ್ಗಾ ಅಂದ್ರೆ ಯಾರು ಖಾಸಗಿ ವ್ಯಕ್ತಿಗಳು ಹೋಗ್ತಾರೆ. ಈಗ ತಹಶೀಲ್ದಾರ್ ಹೇಳ್ತೀನಿ ಸರ್, ಅವರು ಇದೆ ಸರ್. ದಯವಿಟ್ಟು ಪ್ರೆಸೆಂಟ್ ಇದೆ ಹೇಳ್ತಾ ಇದ್ದೀನಿ, ಹಿಸ್ಟ್ರಿ ಹೇಳ್ತಾ ಇದ್ದೀನಿ ಸರ್. ಇದು ಕಾಲಗರ್ಭದಲ್ಲಿ ನಶಿಸಿ ಹೋದಂತ ವಿಜಯನಗರ ಕಾಲದ ಗಂಗರದ ವಯಸ್ಸಡದ ಮಠಗಳು ಇದು ಇನಾಮತಿದು ರಾಜರು ಮಹಾರಾಜರು ಕೊಟ್ಟರು ಇನಾಮತಿನ ಅದು ಸರ್ಕಾರಕ್ಕೆ ಬಂದಿರುತ್ತೆ. ಅದಾದ್ಮೇಲೆ ಹೈಕೋರ್ಟ್ ತರಿಸ್ಕೊಡ್ತಾರೆ. ಹೈಕೋರ್ಟ್ ತರಿಸ್ಕೊಂಡು ವಾದ ಎಲ್ಲ ನೆಟ್ಟು ಇಲ್ಲಿಂದನೇ ಡಾಕ್ಯುಮೆಂಟ್ ತರಿಸ್ಕೊಂತಾರೆ. ತುಮಕೂರು ಜಿಲ್ಲಾಧಿಕಾರಿಯಿಂದ ತರಿಸ್ಕೊಂಡು ಎಲ್ಲವೂ ಚೆಕ್ ಮಾಡಿ ಒಂದು ಆರ್ಡರ್ ಮಾಡುತ್ತೆ. ಸರ್ವೆ ನಂಬರ್ 123 15 ಎಕರೆ 9 ಗುಂಟೆ ಕೋರ್ಟ್ನಲ್ಲಿ ಸತ್ಯ ಧರ್ಮ ಮಠ ಅಂತ ಆರ್ಡರ್ ಮಾಡುತ್ತೆ. ಆರ್ಡರ್ ಮಾಡಿದ್ಮೇಲೆ ಅದೇ ವ್ಯಕ್ತಿಗಳಿಗೆ 24-25ರಲ್ಲಿ ಕೌಟಿ ಖಾತೆ ಮಾಡ್ಕೊಳ್ತಾರೆ. ಪ್ರೆಸೆಂಟ್ ಇಲ್ಲಿ ಇದೆ ಸರ್, ಸರ್ವೆ ನಂಬರ್ 123. ಹೌದು ಸರ್, ಇವ್ರ ಪೀರಿಯಡ್ ಅಲ್ಲೇ ಕೊಟ್ಟಿದ್ದಾರೆ ಸರ್. ಹೌದು ಸರ್, ಭೌತಿಕತೆ ಎಲ್ಲ ಜಮೀನು ಕೊಟ್ಟಿರೋದೇ ತಪ್ಪು ಸರ್. 200 ಎಕರೆ ಇದೆ ಮಠಕ್ಕೆ. ಹೊರಡಗೆರೆ ತಾಲೂಕಿಗೆ ಗೊತ್ತಿಲ್ಲ, ತುಮಕೂರು ಡಿಸ್ಟ್ರಿಕ್ಟ್ ಗೊತ್ತಿಲ್ಲ. ಕಾಲಗರ್ಭದಲ್ಲಿ ನಶಿಸಿ ಹೋದಂತ ಮಣ್ಣಲ್ಲಿ ಊಟೋಗಿದಂತ ಸತ್ಯ ಸಿಕ್ಕಿದೆ ಬಟ್ ಧರ್ಮ ಸಿಕ್ಕಿಲ್ಲ. ಮೈ ಎಂಬಲ್ ರಿಕ್ವೆಸ್ಟೆಡ್ ಸಬ್ಮಿಷನ್. ಇದಕ್ಕೆ ಈ ಸಾರ್ವಜನಿಕ ಕುಂದುಕೊರತೆಲ್ಲ ಸಿಗಬೇಕು ಅಂತ ನನ್ನೊಂದು ಮನವಿ. ಸರ್, ನ್ಯಾಯ ಏನ್ ಗೊತ್ತಾ? ಅದು ಸಾರ್ವಜನಿಕ ಮುಜರಾ ಇಲಾಖೆಗೆ ಸಂಬಂಧಪಟ್ಟ ಆಸ್ತಿ. ಅದು ಸರ್ಕಾರಕ್ಕೆ ಹಿಡಿದು ತಗೊಂಡು ಇಲ್ಲಿ ಕೊರಟಗೆರೆ ತಾಲೂಕಿಗೆ ಅದು ಸಾರ್ವಜನಿಕರಿಗೆ ಸೇರ್ಬೇಕಾಗಿರೋ ಆಸ್ತಿ. ಅದೊಂದು ಮಠ ನಿರ್ಮಾಣ ಮಾಡಬೇಕು. ತಿರ್ಗಾ ಅದು ಅನ್ನದಾಸೋ, ಜ್ಞಾನದಾಸೋ, ವಸತಿ ದಾಸ, ಸಿದ್ಧಗಂಗೆ ಮಠದ ಜಾತಿ ಮಠ ಬೆಳಿಬೇಕು. ನಮ್ಮ ಜಮೀನು ನಮ್ಗೆ ಕೊಡಿ ಅಂತ ಕೇಳ್ತಾ ಇದೀವಿ. ಅವ್ರಿಗೆ ಸರ್ ಹೈಕೋರ್ಟ್ ಹೇಳಿದ್ರೆ ಅವ್ರು ಕೊಡಬಾರ್ದು ಅಂತ ಮೊದಲೇ ಕೊಡೋದಕ್ಕೆ. ಎಸ್ ಸರ್, ಅಷ್ಟೇ ಸರ್. ಎಲ್ಲವನ್ನು ಒಂದು ಪೆಟಿಷನ್ ತಗೊಂಡ್ರೆ ಆಯ್ತು. ಈಗ ಮಧ್ಯದಲ್ಲಿ ದಯಮಾಡಿ ಮಾತಾಡಬೇಡಿ. ಬಿಡಿ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾತಾಡಿದ್ದೀನಿ ಸರ್.